ವಿಚಾರ ಏನು ಹೇಳಿ. ಆರೋಗ್ಯ ಚೆನ್ನಾಗಿದೆಯಂತೆ, ಅಲ್ಲಿ ಯಾರನ್ನು ಮೇಲ್ಗಡೆ ಬಿಡ್ತಾ ಇಲ್ಲ. ಯತೀಂದ್ರ ಅವ್ರ ಹತ್ರ ನಾನು ಮಾತನಾಡಿದೆ. ಯತೀಂದ್ರ ಅವರು ಆರೋಗ್ಯ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ. ಏನು ತೊಂದರೆ ಅಂತಲೂ ಅವ್ರು ಹೇಳಲಿಲ್ಲ, ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಅದನ್ನ ನಾನು ಅಲ್ಲಿ ಹೋಗಿ ನೋಡಿದ್ರಲ್ವ ಗೊತ್ತಾಗೋದು. ಯಾರಿಗೂ ಬಿಡ್ತಾ ಇಲ್ಲ. ನನಗೆ ಗೊತ್ತಿಲ್ವಲ್ಲಪ್ಪ. ನಾರ್ಮಲ್ ವಾರ್ಡ್ ನಮಗೆ ನೀವೇ ಟಿವಿಯರೇ ಹಾಕಿರಲ್ಲ, ಎಲ್ಲ ತೀವ್ರ ಆಘಾತಕ್ಕೊಳಗಾಗಿದ್ದಾರೆ, ತೀವ್ರ ಇದಾಗಿದ್ದಾರೆ ಅಂತ ನೀವು ಹಾಕಿದ್ರಿ. ನಾವು ಟಿ ವಿಲಿ ನೋಡ್ದು ಬಂದೆವು, ಹೊಟ್ಟೆ ಬಿದ್ದು. ಇಲ್ಲೇ ಇದ್ದೀವಲ್ಲ ಬೆಂಗಳೂರಲ್ಲಿ. ಆರೋಗ್ಯವಾಗಿದ್ದಾರೆ ಅಂತ ಯತೀಂದ್ರ ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ. ಆರೋಗ್ಯವಾಗಿದ್ದಾರೆ ಅಂತ ಹೇಳಿದರು. ಏನು ತೊಂದರೆ ಇಲ್ಲ, ಆರೋಗ್ಯವಾಗಿದ್ದಾರೆ, ಆರೋಗ್ಯ ಸುಧಾರಿಸಿದೆ ಅಂತ ಹೇಳಿದರು. ಅದನ್ನು ಅಷ್ಟನ್ನು ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಸುಳ್ಳು ಹೇಳೋಣ ಇಲ್ಲ. ಯತೀಂದ್ರ ಅವ್ರು ಇದ್ದಾರೆ, ಯತೀಂದ್ರ ಅವ್ರಿಗೆ ಫೋನ್ ಮಾಡಿ ಮಾತಾಡಿ. ಅವ್ರಿಗೆಲ್ಲ ಟಿ ವಿನಲ್ಲೆಲ್ಲ ಬಂದಿರೋದು ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ವಲ್ಲಪ್ಪ. CM ಇನ್ನೂ ಡೆಲ್ಲಿಲಿದ್ದಾರೆ, ಡೆಲ್ಲಿಯಿಂದ ಬಂದ್ಮೇಲೆ ಬರ್ತಾರೆ. ಇನ್ನೇನು ಮನರು ಆಸ್ಪತ್ರೆಯಲ್ಲಿ ಇದ್ದಾರೆ ಅಂದ್ರೆ ಮಲ್ಮೇನಿಕೆ ಥರ ಇಲ್ಲಿ ಬಂದೇ ಬರ್ತಾರೆ. ನೀವು ನಮ್ಮ HM ಆಗ್ಬಿಟ್ರಿ, ಗೊತ್ತಿಲ್ಲ ಅಂತ. ಅಲ್ಲ, ಗೊತ್ತಿಲ್ಲ ಅಂದದ್ದೆಲ್ಲ ಸುಳ್ಳು ಹೇಳೋಣೇನ್ರಿ? ಇಂಥ ಸಂಕಷ್ಟದಲ್ಲಿ ರಾಜಕೀಯವ ಇದು? ಸುಳ್ಳು ಹೇಳೋಕ್ಕೆ ಇದು ಸಂಕಷ್ಟ. ನಾವು ಟಿ ವಿ ನೋಡಿ ಒಡಬಿದ್ದು ಬಂದೆವು ಏನಾಯಿತು ಅಂತ. ಆದರೆ ಅಲ್ಲಿ ಯಾರನ್ನು ಬಿಡ್ತಾ ಇಲ್ಲ, ಎಲ್ಲ ಮೇಲಿದ್ದಾರೆ. ತಳಗಡೆನೆ ಫೋನ್ ಮಾಡ್ದು ಹೇಳಿದರು, ಏನು ತೊಂದರೆ ಇಲ್ಲ, ಹುಷಾರಾಗಿದ್ದಾರೆ ಅಂತ ಹೇಳಿದರು. ಅವ್ರನ್ನೇ ಕರೆದುಬಿಟ್ಟು ಅವ್ರನ್ನೇ ಒಂದು ಸ್ವಲ್ಪ ಸಂಪರ್ಕ ಮಾಡಿ, ಏನಾರ ಮಾಡಿ, ಏನೂ ತೊಂದರೆ ಇಲ್ಲ, ಆರೋಗ್ಯವಾಗಿದ್ದಾರೆ ಅಂತ ಒಂದು ಮೆಸೇಜ್ ಕೊಟ್ಬಿಟ್ರೆ ಜನ ಎಲ್ಲ ಸ್ವಲ್ಪ ನೆಮ್ಮದಿಯಾಗಿರ್ತಾರೆ. ಡೆಲ್ಲಿದು ಅಲ್ಲ, ಈ ತಗಡಿ ಸಂಪುಟ ಆಮೇಲೆ ಮಾಡ್ಕೊಳ್ಳೋಣಂತೆ, ಮೊದಲು ಹುಷಾರಾಗಲಿ, ಆಮೇಲೆ ಸಂಪುಟ ಮಾಡೋಣಂತೆ. ಅದೆಲ್ಲ ನಾನು ಇಲ್ಲಿ ಮಾತಾಡೋಕ್ಕಾಗ್ತೀನಿ ರೀ. ಈ ಕಷ್ಟದಲ್ಲಿ ರಾಜಕೀಯ, ಕಷ್ಟದ ಮುಂದೆ ರಾಜಕೀಯ ಏನ್ರಿ? ಅಲ್ವನಪ್ಪ? ಬೇಡ, ಸ್ವಲ್ಪ ಹುಷಾರಾಗಲಿ ಪಾಪ. ಕಷ್ಟದಲ್ಲಿ ನಾವು ಮಾತಾಡಬಾರ್ದು ರಾಜಕೀಯ. ಥ್ಯಾಂಕ್ ಯು.